ಏನು ಈ ದಿನ ರಾಧಿಕಾ ಮತ್ತು ಮಹಾದೇವ್ ಎಂಬುವರ ಒಂದು ವಿವಾಹ ಏನು ಇವತ್ತು ವಿಜಯನಗರ ಗ್ರಾಮದಲ್ಲಿ ಏನು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಒಂದು ವಿವಾಹ ಮಾಡಿದೆ. ಉದ್ದೇಶ ಏನಪ್ಪ ಅಂದರೆ, ಮದುವೆ ಅಂದರೆ ಆಡಂಬರ, ಇದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ. ಆದರೆ ಇವತ್ತಿಗೂ ಜಾತಿಯ ಸಮಸ್ಯೆ ಇವತ್ತಿಗೂ ರಾಜ್ಯದಲ್ಲಿ ನೀವು ಕಾಣ್ಬೋದು. ಯಾಕಂದರೆ ಇವತ್ತು ಇವ್ರನ್ನ ನಾವು ಕೈ ಬಿಟ್ಟಿದ್ರೆ ಇವತ್ತು ಅವರು ಇಬ್ಬರು ನಾಳೆ ಬೆಳಗ್ಗೆ ಟ್ರೈನ್ಗೋ ಇಲ್ಲ ಎಲ್ಲಾದರೂ ಸಿಕ್ಕಿ ಅವರು ಸತ್ತೋಗ್ತಾ ಇದ್ರು. ಆ ಸತ್ರನೂ ಪರವಾಗಿಲ್ಲ ಅಂಥೇಳಿ, ನೀನು ಸತ್ರನೂ ಪರವಾಗಿಲ್ಲ, ನೀನು ಎಸ್ ಸಿ ಸಮುದಾಯದ ಒಬ್ಬ ಹುಡುಗನನ್ನು ನೀವು ಮದುವೆ ಮಾಡ್ಕೊಬಾರ್ದು ಅಂತೇಳಿ ಆ ಹುಡುಗಿಗೆ ತುಂಬ ಕಿರುಕುಳ ಕೊಟ್ಟದ್ದರಿಂದ ನಮ್ಮ ಬಳಿ ಬಂದಾಗ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಅವರಿಗೆ ಬೆಂಬಲ ಕೊಟ್ಟು ನಾವು ಇಂಥ ಒಬ್ಬ ಜೋಡಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಒಂದು ನಮ್ಮ ಸಂಘಟನೆ ವತಿಯಿಂದ ಅವರು 100 ವರ್ಷ ಚೆನ್ನಾಗಿ ಬಾಳಲಿ. ಮತ್ತು ಈ ಒಂದು ಜಾತಿ ಪದ್ಧತಿ ರಾಜ್ಯದಲ್ಲಲ್ಲ ದೇಶದಲ್ಲಿ ಜಾತಿ ಪದ್ಧತಿಯನ್ನು ಬಿಡಬೇಕು. ಯಾಕಂದರೆ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಏನು ಕುರುಬ ಸಮುದಾಯದ ಒಬ್ಬ ಒಂದು ಮಾತಿನ ಮುಂದೆ ನಾವು ಅಹಿಂದ ನಾಯಕರು ಅಂತ ಹೇಳ್ತಾರೆ. ಆದರೆ ಅವರು ಒಬ್ಬರು ಇರೋದಲ್ಲ, ಅವರ ಸಮುದಾಯಕ್ಕೂ ಕೂಡ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ನಾವು ಬಾಳಬೇಕು ಅಂತೇಳಿ. ಯಾಕೆ ಇವತ್ತು ಆ ಹೆಣ್ಣು ಮಗು ಇವತ್ತು ನನಗೆ ನೋವಿದೆ, ನನಗೆ ನನ್ನ ಮನೆಯಲ್ಲಿ ಜಾತಿಯ ಸಮಸ್ಯೆ ಇರೋದ್ರಿಂದ ನೀನು ಮದುವೆ ಮಾಡ್ಕೊಬಾರ್ದು ಅಂತೇಳಿ ಆ ಹುಡುಗಿನ ಚಿತ್ರಹಿಂಸೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ವಿರೋಧಿಸ್ತೀವಿ. ಮತ್ತು ನಾವು ಇಂಥ ಒಂದು ಯಾರು ಜಾತಿಯನ್ನು ನೋಡಿ ಮತ್ತು ಜಾತಿ ರೀತಿಯಲ್ಲಿ ಒಂದು ತಾವು ನೋಡ್ಬೋದಾಗಿತ್ತು. ಏನು ಸುಮಾರು ತಮ್ಮ ಮಾಧ್ಯಮಗಳಲ್ಲೇ ತಾವು ಇಂಥ ಜಿಲ್ಲೆನಲ್ಲಿ ಇಂಥವರು ಪ್ರೀತಿ ಮಾಡಿ ಏನು ಸೂಸೈಡ್ ಮಾಡಿಕೊಂಡ್ರು, ಹಿಂಗೆಲ್ಲ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಇಂಥ ಒಂದು ಜೋಡಿಗೆ ನಮ್ಮ ಸಂಘಟನೆ ಸದಾ ಅವ್ರ ಜೊತೆಯಲ್ಲಿರ್ತದೆ. ಮತ್ತು 100 ವರ್ಷ ಚೆನ್ನಾಗಿ ಬದುಕಲಿ, ಆ ಹುಡುಗಿನ ಚೆನ್ನಾಗಿ ನೋಡ್ಕೊಂಡ್ಲಿ ಅಂತೇಳಿ ನಮ್ಮ ಒಂದು ಆಸೆ. ಮತ್ತು ಬಾಬಾ ಸಾಹೇಬರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ಹೇಳಿದ್ರು. ಜೀವ ಬೇಗ ನನ್ನ ಹೆಸರು ಮಹಾದೇವ್. ನಮ್ಮದು ಊರು ಬಂದ್ಬಿಟ್ಟು ಯಾದಗಿರಿ ಡಿಸ್ಟಿಕ್ಕು, ತಾಲೂಕು ಶಾಪುರು, ಕೊಡಮನಹಳ್ಳಿ, ಚಿಕ್ಕ ಹಳ್ಳಿ. ನಮ್ಮದು ಲವ್ ಮಾಡ್ತಿದ್ವಿ 5 ವರ್ಷದಿಂದ, 5 ವರ್ಷದಿಂದ. ಅವಳು ನನ್ನ ಹೆಸರು ರಾಧಿಕಾ. ಇಬ್ಬರು ಕಾಸ್ಟ್ ಬೇರೆ ಬೇರೆ ಆದ ಕಾರಣದಿಂದ ಅವ್ರ ಮನೇಲಿ ವಿರೋಧ. ನಮ್ಮಿಬ್ಬರಿಗೂ ಒಂದಾಗಿರೋದು ಬಿಡ್ತಾ ಇಲ್ಲ, ಅವರು ತೊಂದರೆ ಕೊಡ್ತಾಯಿದ್ದಾರೆ. ಈಗ ನಮ್ಮಿಂದ ನಾವಿಲ್ಲಿ ಬಂದಿದ್ದೀವಿ ಅನ್ನೋದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಹಿಡ್ಕೊಂಡು ಅವ್ರಿಗೂ ತೊಂದರೆ ಕೊಡ್ತಾಯಿದ್ದಾರೆ. ಈಗ ನಮ್ಮಿಬ್ಬರಿಗೂ ಇನ್ನೂ ಟಾರ್ಚರ್ ಕೊಡ್ತಾಯಿದ್ದಾರೆ. ಕಾಸ್ಟ್ ಆದ್ರಿಂದ ನಿಮ್ಗೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಈ ಥರ ಬೆದರಿಕೆ ಆಗ್ತದೆ. ನೀವು ಯಾಕೆ ಕಷ್ಟ, ಅವರು ಯಾಕೆ ಕಷ್ಟ? ಅವರು ಕುರುಬ ಸಮುದಾಯವರು, ನಮ್ದು SC. ಈಗ ಇಲ್ಲಿ ಬಂದು ಮದುವೆ ಆಗಿದೆ. ಇವಾಗ ನಮಗೆಲ್ಲ ಸಹಾಯ ಮಾಡಿದ್ವಿ. ನಮ್ಮ ಮುರುಗೇಶ್ ಅಣ್ಣವರು ಸಹಾಯ ಮಾಡಿ ಈಗ ರಕ್ಷಣೆ ಮಾಡ್ತಿದ್ದಾರೆ. ಬೆಂಬಲ ಇದೆ. ನನ್ನ ಹೆಸರು ರಾಧಿಕಾ. ನಮ್ಮ ಊರು ಬಂದ್ಬಿಟ್ಟು ಶಾಪೂರು, ಯಾದಗಿರಿ ಡಿಸ್ಟಿಕ್. ನಾನು ನನ್ನ ಸ್ವೇಚ್ಛೆಯಿಂದ ಪ್ರೀತಿ ಮಾಡಿ ಮದುವೆ ಆಗ್ತಿದ್ದೀನಿ. ಬೇರೆ ಕಾಸ್ಟ್ ಇರೋದ್ರಿಂದ ನಮ್ಮಪ್ಪ ನಮ್ಮಮ್ಮ ಪ್ರಾಬ್ಲಮ್ ಕಿರಿಕಿರಿ ಟಾರ್ಚರ್ ಕೊಡೋಕತ್ತಾರ. ಇವಾಗ ನಾನು ಮದುವೆ ಆಗಿರೋ ಹುಡುಗ ಮತ್ತು ಅವ್ರ ಫ್ಯಾಮಿಲಿಗೆ ಏನಾದ್ರು ಆಗಿದ್ರೆ ಅದಕ್ಕೆಲ್ಲ ನಮ್ಮ ಅಪ್ಪ ಅಮ್ಮನೇ ರೀಸನ್. ಏನಾದರೂ ಕಿರಿಕಿರಿ ಆದರೆ ಅಕಸ್ಮಾತ್ ಅವ್ರಿಗೆ ಏನಾರು ಆದರೆ ಅವರೇ ರೀಸನ್ ಆಗಿರುತ್ತೆ. ಯಾರು ಮದುವೆ ಆಗಿದೆ? ಹೆಸರು ಎಲ್ಲಿನವರು? ಅವರು ಹುಡುಗನ ಹೆಸರೇನಾ? ಹುಡುಗನ ಹೆಸರು ಮಹಾದೇವ್ ಹೊಸ್ಕೆ. ಎಲ್ಲಿನವರು? ಏನು ಅವ್ರ ಊರು ಅಲ್ಲೇ ಶಾಪುರಲ್ಲಿ ಬಂದ್ಬಿಟ್ಟು ಒಂದು ಹಳ್ಳಿ, ಕೊಡಮನಹಳ್ಳಿ ಅಂತ. ಎಷ್ಟು ವರ್ಷ ಲವ್ ನಿಮ್ಮದು? 5-6 ವರ್ಷ. ಓಕೆ, ಹಾಕು ಹಾಕಮ್ಮ, ನೀನು ಹಾಕಮ್ಮ. ಖಾಲಿ ಕೊಟ್ಟು
ಹೋಗಲ್ಲ 3 ವರ್ಷ ಸಿಕ್ಕಿದ್ವಿ ನೋಡ ಯಾಕ ಈಗ ಫೋನ್ ನೋಡಿದ್ಯಾ ಸ್ಮೈಲ್ ಮಾಡಿ ಯಾಕೆ ಒಳ್ಳೆ ನಗು ಕೊಡಬೇಕು. ಖುಷಿನೇ ಇಲ್ಲ ಮದುವೆ ಆಗಿರೋದು ಪೊಲೀಸರು ನಗು ನಗುತ್ತಾ ಇರಬೇಕು. ನನ್ನ ಹೆಸರು ರಾಧಿಕಾ, ನಮ್ಮೂರು ಶಾಪೂರು, ಯಾದಗಿರಿ ಡಿಸ್ಟ್ರಿಕ್ಟ್ ಶಾಪೂರು. ನಾನು ನಮ್ಮ ಸ್ವಇಚ್ಛೆಯಿಂದ ಮದುವೆ ಆಗ್ತಿದ್ದೀನಿ ಇಲ್ಲಿ ಬಂದು. ಮತ್ತು ನಮ್ಮಪ್ಪ ನಮ್ಮಮ್ಮನ ಕಡೆಯಿಂದ ನಮ್ಗೆ ಟಾರ್ಚರ್ ಇದೆ. ಏನಾದರೂ ಪ್ರಾಬ್ಲಮ್ ಆದರೆ ಅವರಿಂದನೇ ಆಗಿರುತ್ತೆ ಅಂತ ಹೇಳ್ತಾರೆ. ಯಾವಾಗ ಬಂದ್ರಿ? ಒಂದು 20 ಡೇಸ್ ಆಯಿತು. ಹೇಗೆ ನಿಮ್ಮದು ಪ್ರೀತಿ ಏನಾಯ್ತು? ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೇ ಫಿಕ್ಸ್. ಏನು ವಿರೋಧ ಆಯ್ತಾ ನಿಮ್ಮ ಮನೇಲಿ? ಯಾವ ಥರ ವಿರೋಧ ಆಯ್ತು? ಅಂದರೆ ಬೇರೆ ಕಾಸ್ಟ್ ಇರೋದ್ರಿಂದ ನಮ್ಮ ಮನೇಲಿ ವಿರೋಧ ಬೇಡ ಅಂತ. ಯಾವ ಇದ್ರ ಬಗ್ಗೆ ಮಾತಾಡಿದ್ರು ನೀವು ಮುಂಚೆನೇ ಮನೇಲಿ? ಮನೇಲಿ ಎಲ್ರಿಗೂ ಗೊತ್ತು. ಏನು ಹೇಳಿದ್ರು? ಬೇಡ ಅಂತ ಹೇಳಿದ್ರು. ಯಾವ ಹುಡುಗನ ಜೊತೆ ಮದುವೆ ಆಗಿರೋದು? ಗಂಡ ಹೆಸರು? ನನ್ನ ಗಂಡನ ಹೆಸರು ಮಾದೆ. ಯಾವ ಹುಡುಗ ಯಾವ ಹೇಳ್ತೀರಾ ಬಾಕ